JH ಪಟೇಲರ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಚ್ಚು ಕೆಲಸ ಇವರೇ ಮಾಡ್ತಿದ್ರು. ಭಾಳಷ್ಟು ಕೆಲಸಗಳೆಲ್ಲ ಇವರೇ ಮಾಡ್ತಿದ್ರು. ಹಾಗಾಗಿ JH ಪಟೇಲರು ಭಾಳ ಬುದ್ಧಿವಂತರು. ಆದರೆ ಹೆಚ್ಚು ಕೆಲಸ ಇವರು ಮಾಡಿ ಅವ್ರಿಗೆ ಕೆಲಸದ ಒತ್ತಡ ಇಲ್ಲದ ರೀತಿಯಲ್ಲಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು BS ಪಾಟೀಲರು ಮಾಡ್ತಾಯಿದ್ರು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮತ್ತೆ ಮುಖ್ಯಮಂತ್ರಿಯಾಗಿರುವಾಗ ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿರುವಾಗ ಬೆಂಗಳೂರನ್ನು ವಿಭಾಗ ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು. ಆಮೇಲೆ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿಯಾದಾಗ ಮತ್ತೆ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದು. ಸಮಿತಿ ವರದಿನೂ ಕೊಟ್ಟಿದ್ದಾರೆ. ವರದಿಯನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಜಾರಿ ಮಾಡಿದ್ದೇವೆ. ಈಗ ಬೆಂಗಳೂರು ನಗರವನ್ನು 5 ಕಾರ್ಪೊರೇಷನ್ಗಳನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಗ್ರೇಟರ್ ಬೆಂಗಳೂರು ಇದನ್ನು ಕೂಡ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಒಳಗಡೆ 5 ಕಾರ್ಪೊರೇಷನ್ಗಳು ಕೂಡ ಬರ್ತವೆ. ನಾನು ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷ. ಅಂದರೆ ಇವ್ರು ಕೊಟ್ಟಿರೋ ವರದಿ ರೀತಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇವರು ಈ ನಾಡಿಗೆ ಭಾಳ ಅಪಾರವಾದಂಥ ಸೇವೆಯನ್ನು ಮಾಡಿದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಚಂದನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. CNR ರಾವ್ ಈ ದೇಶ ಕಂಡಂಥ ಅಪರೂಪದ ವಿಜ್ಞಾನಿ. ನಾನು ಒಂದು 3-4 ಸಾರಿ ಭೇಟಿ ಮಾಡಿರ್ಬೋದು ಅವರಿಗೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಅವರು ಕೂಡ ಹಳ್ಳಿಯಿಂದ ಬಂದಂಥವ್ರೆ. SSLC ವರೆಗೆ ಕನ್ನಡ ಮೀಡಿಯಂನಲ್ಲಿ ಓದಿದಂಥವ್ರು. ಇವರು BS ಪಾಟೀಲರು ಇಂಗ್ಲೀಷ್ನಲ್ಲೇ ಓದ್ಕೊ ಬಂದಿರೋರು. ಅವರು ಕನ್ನಡದಲ್ಲಿ ನನಗೆ ಒಂದು ಸಾರಿ ಹೇಳಿದರು. ಅವರು CNR ರಾವ್ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಅವರು ಹೇಳಿದರು, CNR ರಾವ್ ಅವರು, ನಾನು ಕನ್ನಡ ಮೀಡಿಯಂನಲ್ಲೇ ಓದಿದ್ದು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ಗೆ ಬಂದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೂ ಕೂಡ ಮಹಾನ್ ವಿಜ್ಞಾನದಲ್ಲಿ ದೊಡ್ಡ ಅತ್ಯಂತ ಎತ್ತರಕ್ಕೆ ಬೆಳೆದಿದ್ದಂಥ ವಿಶ್ವದಲ್ಲಿ ಒಬ್ಬರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಧರ್ಮಪತ್ನಿ ನಮ್ಮ ಮೈಸೂರಿನವರು. ಅವರು ಈಗ ಭಾಷಣ ಮಾಡಿದ್ರು, ನೀವೆಲ್ಲ ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅವರು ಕೂಡ ಯಾಕಂತಂದರೆ ಅವರಿಂದ ಭಾಳ ಎತ್ತರಕ್ಕೆ ಬೆಳೀಲಿಕ್ಕೆ ಅನುಕೂಲ ಆಯಿತು ಅಂತಕ್ಕಂಥದ್ದನ್ನು ಕೂಡ CNR ರಾವ್ ಅವರು ಹೇಳ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರು ವಿಜ್ಞಾನನೇ ಉಸಿರು ಮಾಡ್ಕೊಂಡಿದ್ರು, ಸಂಶೋಧನೆಯನ್ನು ಜೀವನ ಮಾಡ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ವಿಜ್ಞಾನದ ಬಗ್ಗೆ ಪ್ರೀತಿ, ಅಭಿಮಾನ. ಒಂದು ಸಾರಿ ಒಂದು ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ಹೆಚ್ಚು ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಹೆಚ್ಚು ಜನ ವಿಜ್ಞಾನ ಓದಲಿಕ್ಕೆ ಬರಬೇಕು, ವಿಜ್ಞಾನವನ್ನು ಓದ್ಕೋಬೇಕು. ಯಾಕಂದರೆ ನೆಹರೂರವರು ಹೇಳ್ತಾ ಇದ್ರು, ನಮ್ಮ ದೇಶ ಸ್ವಾತಂತ್ರ್ಯ ಆದಮೇಲೆ ಮೊದಲನೇ ಪ್ರಧಾನಿ ನೆಹರೂರವರು ಹೇಳ್ತಾ ಇದ್ರು, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು ಪ್ರತಿಯೊಬ್ಬರು ಕೂಡ.
ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು. ಭಾಳ ಸಂತೋಷ ಏನಪ್ಪ ಆಗ್ತಾ ಇದೆ ಅಂತಂದರೆ, ಈ ಚಂದನಶ್ರೀ ವಿದ್ಯಾಲಯದಲ್ಲಿ ವಿಜ್ಞಾನಕ್ಕೆ ಮತ್ತು ವೈಚಾರಿಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತಕ್ಕಂಥ ಭಾವನೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು, ವೈಚಾರಿಕತೆಯನ್ನೇ ಬೆಳೆಸ್ಕೋಬೇಕು. ಯಾಕಂತಂದರೆ ನಮ್ಮ ದೇಶ ಅನೇಕ ಜಾತಿಗಳಿಂದ ಕೂಡಿದೆ, ಅನೇಕ ಧರ್ಮಗಳಿಂದ ಕೂಡಿದೆ. ನಾವು ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಲ್ಲ, ಜಾತೀಯತೆ ಹೋಗ್ಬೇಕಲ್ಲ, ವರ್ಗ ಹೋಗ್ಬೇಕಲ್ಲ, ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ಲ. ಈ ದೇಶದಲ್ಲಿ ಜಾತೀಯತೆ ಇದೆ, ಅಸಮಾನತೆ ಇದೆ. ಈ ಅಸಮಾನತೆ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಅಸಮಾನತೆ ಹೋಗದೆ ಹೋದರೆ ಭಾಳ ಜನ ವಿಜ್ಞಾನ ಓದಿರೋರು ಮತ್ತು ಆರ್ಟ್ಸ್ ಗ್ರ್ಯಾಜುಯೇಟ್ಸ್ಗಳು ಕಂದಾಚಾರ ಮೌಢ್ಯಗಳನ್ನು ಬಿಡೋದೇ ಇಲ್ಲ. ಕಂದಾಚಾರ ಬಿಡಬೇಕು. ಅದಕ್ಕೆ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದರು, ವೈಜ್ಞಾನಿಕ ಮನೋಭಾವ ಬೆಳೆದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಜಾತಿ ವ್ಯವಸ್ಥೆ ಹೋಗೋದೇ ಇಲ್ಲ. ಎಷ್ಟು ವರ್ಷಗಳ ಹಿಂದೆ ಜಾತಿ ಹೋಗಬೇಕು ಅಂತ ಹೇಳಿ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಎಷ್ಟು ವರ್ಷದಿಂದ ಹೇಳಿದ್ರು? 850 ವರ್ಷಗಳ ಹಿಂದೆ ಜಾತಿ ಹೋಗಿದೆಯಾ? ಮೌಢ್ಯಗಳು ಹೋಗಿದವ, ಮೂಢನಂಬಿಕೆಗಳು ಹೋಗಿದವ, ಕಂದಾಚಾರ ಹೋಗಿದೆಯಾ? ಇನ್ನು ಎಷ್ಟು ವರ್ಷ ಬೇಕಾಗ್ತದೆ? ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು 79 ವರ್ಷ, 47ನೇ ಇಸ್ವಿ ನಾನು ಹುಟ್ಟಿದಾಗ ಬಂದದ್ದು ಸ್ವಾತಂತ್ರ್ಯ ಅಲ್ವೇನ್ರಿ? GS ಪಾಟೀಲ್ರೇ, ನೀವು ಹುಟ್ಟಿದಾಗ ಬಂದದ್ದು. BS ಪಾಟೀಲ್ರು ನೀವು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಹುಟ್ಟಿದ್ರು. ಆದರೂ ಇಷ್ಟೆಲ್ಲ ವಿಜ್ಞಾನ ಆಗಿ 76% ನಾವು ಸಾಕ್ಷರತೆಯನ್ನು ಸಾಧನೆ ಮಾಡಿದರೂ ಕೂಡ ಜಾತೀಯತೆ ಹೋಗಿಲ್ಲ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಶಿಕ್ಷಿತರಲ್ಲೇ ಹೆಚ್ಚು ಜಾತೀಯತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಹೋಗ್ಬೇಕು. ಶಿಕ್ಷಿತರಲ್ಲೇ ಜಾತಿ ವ್ಯವಸ್ಥೆಯನ್ನು ಜಾಸ್ತಿ ಕಾಣ್ತಾ ಇದ್ದೇವೆ. ಈ ಬಸವಣ್ಣವರ ಈ ವಚನ ಹೇಳ್ತಾ ನೀ ಯಾವ ಜಾತಿಯವನು ಅಂತ ಕೇಳ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.